ನೋಡಿ, ಮತ್ತೊಂದು ಕಡೆ ನೇಹಾ ಹತ್ಯೆ ಖಂಡಿಸಿ ಇವತ್ತು ಕೂಡ ಪ್ರತಿಭಟನೆ ಆಗ್ತಾ ಇದೆ ಎಬಿವಿಪಿಯಿಂದ. ಎಲ್ಲಿ ಅಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ಆಗಿದೆ ವಿದ್ಯಾರ್ಥಿ ಪರಿಷತ್ತಿಂದ. ಈ ಹಿನ್ನೆಲೆ ಪರಮೇಶ್ವರ್ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಒಂದು ಕೆಎಸ್ಆರ್ಪಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಸ್ಥಳದಲ್ಲಿ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಗೃಹ ಸಚಿವರ ಸ್ಟೇಟ್ಮೆಂಟ್ ವಿದ್ಯಾರ್ಥಿಗಳನ್ನ ಕೆರಳಿ ಕೆಂಡವಾಗಿಸಿದೆ. ಈ ಪ್ರಕರಣದ ತನಿಖಾ ಹಂತದಲ್ಲಿ ಗೃಹ ಸಚಿವರು ಒಂದು ಕ್ಲಾರಿಟಿ ಕೊಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಇಬ್ರು ಪ್ರೀತಿ ಮಾಡ್ತಿದ್ರಂತೆ, ಲವ್ ಜಿಹಾದ್ ಪ್ರಕರಣ ಅಲ್ಲ ಇದು ಅಂತ ಹೇಗೆ ಹೇಳಿದ್ರಿ ನೀವು? ಇದನ್ನ ಖಂಡಿಸಿ ಇವತ್ತು ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರೋದು ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದ ಮುಂಭಾಗ. ಬ್ಯಾರಿಕೇಡ್ ತಳ್ಳಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಎಬಿವಿಪಿ ಕಡೆಯಿಂದ. ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದ ಹೋರಾಟ, ಒಂಥರ ಹೈ ಡ್ರಾಮಾ ಆಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. बोलो भारत माता की जय, भारत माता की जय, भारत की वोट जय 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 की ಓಕೆ, ಇದು ಸದಾಶಿವನಗರದಲ್ಲಿರುವಂಥ ಗೃಹ ಸಚಿವರ ಮನೆ. ಅದಕ್ಕೆ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಈ ಗೃಹ ಸಚಿವರು ಯಾವ ರೀತಿ ಕ್ಲಾರಿಫಿಕೇಶನ್ ಕೊಟ್ಬಿಟ್ರು ಅಂತಂದರೆ, ಇವರೇ ಏನು ಎನ್ಕ್ವೈರಿ ಮಾಡಿ ಅದು ಹೆಂಗ್ರಿ ಮಾತಾಡ್ತೀರಿ ನೀವು ಹಿಂಗೆಲ್ಲ? ಒಂದು ಹೆಣ್ಣು ಮಗಳನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಅಲ್ಲಿ ಲವ್ ಇತ್ತಂತೆ, ಅದು ಪ್ರೀತಿಯಂತೆ, ಸಿಕ್ಕಿಲ್ವಂತೆ. ಹಾಗಿದ್ರೆ ಪೊಲೀಸರನ್ನ ಬಿಟ್ಬಿಡಿ, ಎಲ್ಲ ಮನೆ ಕಳಿಸಿ, ಎಲ್ಲ ರಜೆಗೆ ಹೋಗಲಿ ಪೊಲೀಸರೆಲ್ಲ. ಅವರ ತಂದೆ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಓಕೆ ಯಾವುದೇ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಅದಕ್ಕೊಂದು ಟೈಮಿಂಗ್ಸ್ ಅಂತಿರುತ್ತೆ, ಒಂದು ಗಳಿಗೆ ಅಂತಿರುತ್ತೆ. ಮೊದಲೇ ರಾಜ್ಯ ಎಲ್ಲ ಹಿಂದೂ ಮುಸ್ಲಿಂ ಅಂತೇಳಿ ಹೊತ್ತಿ ಉರಿತಾ ಇದೆ. ನೀವು ಅದ ಹೇಳ್ದಂಗೆ ಹೆಂಗೆ ಅನ್ಸುತ್ತೆ? ಮುಸ್ಲಿಂ ಹುಡುಗನ ಕಾರಣಕ್ಕಾಗಿ ಸಾಫ್ಟ್ ಕಾರ್ನರ್ ಅಂತ ಅನ್ಸುತ್ತೆ, ನಂಬರ್ 1. ಆಮೇಲೆ ಎಬಿವಿಪಿ ಉಳಿದವರೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ನಿನ್ನೆ, ಅದೊಂದು ಬೈಟ್ ಕಟ್ ಮಾಡಬೇಕು. ಅವರ ತಂದೆ ಹೇಳಿದ್ದು NSUI ಯಾಕೆ ಬಂದು ಪ್ರತಿಭಟನೆ ಮಾಡಲಿಲ್ಲ ಅಂತೇಳಿ. NSUI ಯುವ ಘಟಕ, ಕಾಂಗ್ರೆಸ್ನ ಯುವ ಘಟಕ, ನಿಮ್ಮದೇ ಕಾರ್ಪೊರೇಟರ್ ತಾನೇ. ನಿಮ್ಮ ಕಾರ್ಪೊರೇಟರ್ನ ಮಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಮಾಜಿ ಸಿಎಂ HD ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ರಾಜಕಾರಣದಲ್ಲಿ. ಹಾಗೆ ಆರೋಪ ಪ್ರತ್ಯಾರೋಪಗಳು ಆಗ್ತಾನೆ ಇದೆ. ಲೋಕ ಅಖಾಡದಲ್ಲಿ ಈಗ ಮತ್ತೆ ಟ್ಯಾಕ್ಸ್ ವಾರ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಪ್ರತಿದಿನ 50 ಕೋಟಿ ಇಲ್ಲದೆ ಮನೆಗೆ ಹೋಗಲ್ವಂತೆ. ಡಿಸಿಎಂ ವಿರುದ್ಧ HD ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ SK ಟ್ಯಾಕ್ಸ್ ಶುರುವಾಗಿದೆ, ಅಂದ್ರೆ ಶಿವಕುಮಾರ್ ಟ್ಯಾಕ್ಸ್ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. OST ಟ್ಯಾಕ್ಸ್ ಜೊತೆಗೆ SK ಟ್ಯಾಕ್ಸ್ ಶುರುವಾಗಿದೆ. ಶಿವಕುಮಾರ್ ಟ್ಯಾಕ್ಸ್ ಅಂತ HD ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಇದು ನಮ್ಮ ವಿಜಯ್ ಅವರ ಜೊತೆ ನಡೆದಂಥ ವಿಶೇಷ ಸಂದರ್ಶನದಲ್ಲಿ ಅವರು ಹೇಳಿದ್ದು, ಕೇಳಿಸ್ಕೊಳ್ಳಿ. OST ಟ್ಯಾಕ್ಸ್ ಹೋಗಿ ಈಗ OST ಟ್ಯಾಕ್ಸ್ ಹೋಗಿ ST ಟ್ಯಾಕ್ಸ್ ಶುರುವಾಗಿದೆ. ಆಗೊಂದಿತ್ತು, ಈಗ ಇನ್ನೊಂದು ಟ್ಯಾಕ್ಸು ಬೆಂಗಳೂರು ನಗರದಲ್ಲಿ ಭಾಳ ಶರವೇಗದಲ್ಲೇ ಬೆಳೀತಾ ಇದೆ. ST ಟ್ಯಾಕ್ಸ್
ದಿನಕ್ಕೆ ಇಷ್ಟೊಂದು ಕಲೆಕ್ಷನ್ ಆಗುತ್ತೆ. ಮಾಡಲೇಬೇಕು. ರಾತ್ರಿ ಇಲ್ಲ ನಿದ್ದೆನೇ ಬರಲ್ಲ ಅವರಿಗೆ. ಎಷ್ಟು ಕಲೆಕ್ಷನ್ ಆಗುತ್ತೆ ಸರ್ ನಿಮ್ಮ ಮಾಹಿತಿ ಪ್ರಕಾರ? ನನಗೆ ಬೇರೆ ಸಾರ್ವಜನಿಕರು ಚರ್ಚೆ ಮಾಡೋದು ನನಗೆ ಮಾಹಿತಿ ಇಲ್ಲ. ಬಟ್ ಸಾರ್ವಜನಿಕರು ಅವರು ಚರ್ಚೆ ಮಾಡೋದು ದಿನಕ್ಕೆ 50 ಕೋಟಿ ಇಲ್ಲದೆ ಹೋಗೋಕ್ಕೆ ಸಾಧ್ಯವೇ ಇಲ್ವಂತೆ ಮನೆಗೆ. ಜನ ಮಾತಾಡ್ತಾರೆ, ನನಗೆ ಗೊತ್ತಿಲ್ಲ ಇನ್ನೂ ಅದ್ರ ಬಗ್ಗೆ ನಾನು ಗಮನ ಹರಿಸೋಕ್ಕೆ ಹೋಗಿಲ್ಲ. ಎಸ್ ಟಿ ಟ್ಯಾಕ್ಸ್ ಅಂದರೆ ಶಿವಕುಮಾರ್ ಟ್ಯಾಕ್ಸ್ ಅನ್ಬೋದಾ? ಎಸ್ ಟಿ ಟ್ಯಾಕ್ಸ್ ಎಸ್ ಕೆ ಟಿ ಟ್ಯಾಕ್ಸ್. ಎಸ್ ಕೆ ಟಿ ಈಗ